ನಮಸ್ಕಾರ, ನನ್ನ ಹೆಸರು ಹರ್ಷಿಣಿ ಅಂತ. ನಾನು ಕೀಟಶಾಸ್ತ್ರ ವಿಭಾಗದಲ್ಲಿ ಸೀನಿಯರ್ MSc ಸ್ಟೂಡೆಂಟ್ ಆಗಿ ಇಲ್ಲಿ ಓದ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಎಂಟಮಲಜಿ ಸ್ಟಾಲ್ ಹಾಕಿದ್ದೀವಿ ಕೀಟಶಾಸ್ತ್ರ. ಇಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ವಿಧ ಬೇರೆ ಬೇರೆ ಟೈಪ್ಸ್ ಆಫ್ ಇನ್ಸೆಕ್ಟ್ಸ್ನ ನಾವು ಎಕ್ಸಿಬಿಟ್ ಮಾಡಿದ್ದೀವಿ. ಹಾಗೆ ನಾವು ಇನ್ಸೆಕ್ಟ್ಸ್ನು ಸಹ ಆಹಾರವಾಗಿ ಸೇವಿಸಬಹುದು ಅನ್ನೋದನ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ನಾವಿಲ್ಲಿ ಸುಮಾರು 15ರಿಂದ 16 ಡಿಶಸ್ನ ಪ್ರಿಪೇರ್ ಮಾಡಿದ್ದೀವಿ ನಾವೇ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಸೊ ಇನ್ಸೆಕ್ಟ್ಸ್ ಅಂದರೆ ಏನಂತ ಹೇಳಿದ್ರೆ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಚೈನಾ, ಜಪಾನ್ಗಳಲ್ಲಾಗಲೇ ಬಹಳ ವರ್ಷಗಳಿಂದ ಇನ್ಸೆಕ್ಟ್ಸ್ನ ತಿಂತಾ ಇದ್ದಾರೆ. ಸೊ ನಾವು ಹೇಳ್ಬೋದು. ಮತ್ತೆ ಇಂಡಿಯಾ ಅಂತ ಬಂದ್ರೆ ಅಸ್ಸಾಂ ಮತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲೆಲ್ಲ ಸಹ ತಿಂತಾ ಇದ್ದಾರೆ. ಕರ್ನಾಟಕ ಅಂತ ಬಂದ್ರೆ ಈಗ ಮಲೆನಾಡು ಕಡೆ ಎಲ್ಲ ಕೆಂಚಿಗದ್ದು ರೆಡ್ ಆ್ಯಂಡ್ ಚಟ್ನಿನ ತಿಂತಾರೆ. ಮತ್ತೆ ಕೋಲಾರ್ ಮತ್ತೆ ಚಿಂತಾಮಣಿ ಕಡೆ ಎಲ್ಲ ಇದು ರಾಣಿ ಈಚಲು ಅಂತ ಬರುತ್ತೆ, ಉತ್ತದಲ್ಲಿರುತ್ತೆ ಗೆದ್ಲು, ಅದನ್ನ ಸಹ ತಿಂತಾ ಇದ್ದಾರೆ. ಸೊ ಇದ್ರದ್ದು ನಮ್ಮ ಮೇನ್ ಕಾನ್ಸೆಪ್ಟ್ ಏನಂದ್ರೆ, ಈಗ ಮುಂದಿನ ಬರೋ ದಿನಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ರೈತ ಬೆಳಿತಿರೋ ಸಾಲದ ಬರೋ ಹೊತ್ತಲ್ಲಿ ನಾವು ಇನ್ಸೆಕ್ಟ್ಸ್ನ ಸಹ ತಿನ್ಬೋದು. ಸೊ ಇದು ಆಲ್ಟರ್ನೇಟಿವ್ ಫುಡ್ ಸೋರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಯಾಕೆಂದ್ರೆ ನಾವು ಇದು ಇನ್ಸೆಕ್ಟ್ಸು ದೇ ಆರ್ ರಿಚ್ ಇನ್ ಪ್ರೋಟೀನ್ ಮತ್ತೆ ಗುಡ್ ಫ್ಯಾಟಿ ಆಸಿಡ್ಸ್ ಸಹ ಜಾಸ್ತಿ ಇರುತ್ತೆ. ಈಗ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅವೆಲ್ಲ ಜಾಸ್ತಿ ಇರುತ್ತೆ. ಮತ್ತೆ ಇದು ರಾಣಿ ಈಚಲು ಅಂತ ನಾನು ಅವಾಗಲೇ ಹೇಳಿದೆ, ಇದು ರಾಣಿ ಈಚಲು. ಇದನ್ನ ಗರ್ಭಿಣಿ ಹೆಂಗಸರಿಗೆ ಕೊಡ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಹೇಗೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಕೊಡ್ತಾರೋ ಪ್ರೆಗ್ನೆಂಟ್ ವುಮೆನ್ಗೆ, ಸೊ ಅವಾಗಿನ ಕಾಲದಿಂದನೇ ಇವರು ಇದು ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ಆಗಿ ಯೂಸ್ ಮಾಡ್ತಿದ್ರು ಇದನ್ನ. ಇದು ಪ್ರೋಟೀನ್ ಅಲ್ಲಿ ರಿಚ್ ಇದೆ, ಮತ್ತೆ ಮಗು ಬೆಳವಣಿಗೆಗೂ ಸಹ ಸಹಾಯ ಮಾಡುತ್ತೆ. ಸೊ ಹಾಗೆ ಇದರಿಂದ ನೆಗೆಟಿವ್ ಎಫೆಕ್ಟ್ಸ್ ಏನೂ ಇಲ್ಲ. ಇದನ್ನ ನಾವು ಮನುಷ್ಯರು ಸಹ ತಿನ್ಬೋದು. ಸರ್, ಇದು ಕೆಂಚಗದ ರೆಡ್ ಆ್ಯಂಡ್ ಚಟ್ನಿ, ಚಿಗ್ಲಿ ಚಟ್ನಿ ಅಂತ. ಇದು ಎರಿ ಸಿಲ್ಕ್ ವರ್ಮ್ ಬಾರ್ಬಿಕ್ಯೂ. ಇದು ರೇಷ್ಮೆ ಹುಳು ಬರುತ್ತಲ್ಲ ಸರ್, ಅದ್ರೊಳಗಡೆ ಒಳಗಡೆ ಇರೋ ಕೋಶ ಇದು. ಮತ್ತೆ ಇದು ಸಹ ರೆಡ್ ಸಿಲ್ಕ್ ವರ್ಮ್ ಪ್ಯೂಪಲ್ ಮಂಚೂರಿಯನ್. ಇದು ರೇಷ್ಮೆ ಹುಳುದು ಕೋಶದಿಂದ ಮಾಡಿರೋದು. ಇದು ಗ್ರಾಸ್ ಹಾಪರ್ ಕಬಾಬ್ ಅಂತ, ಮಿಡತೆ ಬರುತ್ತಲ್ಲ ಸರ್, ಇದು ಗ್ರಾಸ್ ಮೇಲೆಲ್ಲ ಮಿಡತೆ ಅದು ಎಗ್ರತ್ತಲ್ಲ, ಸೊ ಅದರಿಂದ ಮಾಡಿರೋಂಥ ಕಬಾಬು. ಮತ್ತೆ ಇದು ಬೇರ್ ಹುಳು. ಈಗ ಕ್ರಾಪ್ಸ್ ಗಳಲ್ಲೆಲ್ಲ ಬೇರಲ್ಲಿ ಇರುತ್ತೆ. ಇದು ಪೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಟ್ ಇದು ತುಂಬಾ ಪ್ರೋಟೀನ್ ರಿಚ್ ಇದು. ಮತ್ತೆ ಇದು ಸಹ ರೇಷ್ಮೆ ಹುಳು ಕೋಶದಿಂದ ಮಾಡಿರೋ ಸೂಪು. ಮತ್ತೆ ಇದು ಗೆದ್ದಲು, ನಾ ಆಗ್ಲೇ ಹೇಳ್ದ ಹಾಗೆ ಇದು ರಾಣಿ ಈಚಲು ಅಂತ ಒಂದೊಂದ್ ಕಡೆ ಕರೀತಾರೆ. ಇದನ್ನ ನಾನು ಹೇಳಿದ್ರು ಗರ್ಭಿಣಿ ಹೆಂಗಸರಿಗೆ ಇದನ್ನ ಕೊಡ್ತಾರೆ ಅಂತ. ಮತ್ತೆ ಇದು ಸಹ ಮಿಡತೆಯಿಂದ ಮಾಡಿರೋಂಥ ಡೀಪ್ ಫ್ರೈಡ್ ಕ್ರಿಕೆಟ್ ಅಂತ, ಮಿಡತೆ ಜಾತಿಗೆ ಬರುತ್ತೆ. ಮತ್ತೆ ಇದು ಪಿಜ್ಜಾದಲ್ಲಿ ಹಾಕಿರೋದು ಮೀಲ್ ವರ್ಮ್ ಅಂತ. ಸೊ ಇದು ಪ್ರೋಟೀನ್ ಅಲ್ಲಿ ತುಂಬಾ ಇರುತ್ತೆ. ಸುಮಾರು 65ರಿಂದ 70ರಷ್ಟು ಪ್ರೋಟೀನ್ ಇರುತ್ತೆ. 100 ಗ್ರಾಮಲ್ಲಿ 65ರಿಂದ 70ರಷ್ಟು ಪ್ರೋಟೀನ್ ಇದರಿಂದ ಸಿಗುತ್ತೆ. ಇದು ಸಹ ಮೀಲ್ ವಾಮ್ ಇಂದ ಮಾಡಿರೋ ಕೇಕ್. ಮತ್ತೆ ಇದು ಜಿರ್ಲೆ ಪಕೋಡ. ಈಗ ನಾವು ಹೇಗೆ ಇಲ್ಲಿ ಕುರಿ ಕೋಳಿನ ಸಾಕ್ತಿವೋ, ಇದು ಬೇರೆ ದೇಶಗಳೆಲ್ಲ ಇದನ್ನ ರೇರ್ ಮಾಡ್ತಾರೆ. ಸೊ ಅದು ಕ್ಲೀನ್ ಆಗಿರುತ್ತೆ, ಅದನ್ನ ರೇರ್ ಮಾಡ್ಬಿಟ್ಟು ಅವರು ಈ ತರ ಡಿಶಸ್ನ ಮಾಡ್ಕೊಂಡು ತಿಂತಾರೆ. ಮತ್ತೆ ಇದು ವಾಸ್ಪ್ ಗ್ರಬ್, ಕಣಜದ್ದು ಒಂದು ಲೈಕ್ ಇನ್ಸೆಕ್ಟ್ ಅಲ್ಲಿ 3 to 4 ಸ್ಟೇಜಸ್ ಇರುತ್ತೆ. ಸೊ ಇದು ಲಾರ್ವಾ ಅಂತ ಅಂತೀವಿ. ಸೊ ಅದರಿಂದ ಮಾಡಿರೋಂಥ ಕರಿ. ಇದು ಸಹ ಮೀಲ್ವಮ್, ನಾನು ಆಗ್ಲೇ ಹೇಳ್ದಾಗೆ ಇದು ಪ್ರೋಟೀನ್ ಅಲ್ಲಿ ಜಾಸ್ತಿ ಇರುತ್ತೆ. ಇದು ಈಚಲೆ ರಾಣಿ ಅಥವಾ ತಾಯಿ ಈಚಲಿಂದ ಮಾಡಿರೋಂಥ ಬರ್ಗರ್. ಧನ್ಯವಾದ. ಹಾ ಸರ್, ಇದು ಪ್ಯೂಪದಿಂದ ಮಾಡಿರೋಂಥ ಚಾಕ್ಲೇಟ್ಸ್, ರೇಷ್ಮೆ ಹುಳ ಕೋಶದಿಂದ ಮಾಡಿರೋಂಥ ಚಾಕ್ಲೇಟ್ಸ್. ಥ್ಯಾಂಕ್ ಯು.